ನಂದೀಶ ಒಂದಾಕಿನಿ ಏನ್ರಿ? ಕೈಲಾಸದಿಂದ ನಂದೀಶ ಬಂದವನಿ. ಅಲ್ಲಿ ನೋಡ್ತೀಯೇ, ಅಲ್ಲಿ ನೋಡೆ. ನಂದೀಶ್ನ ಅಪ್ಪ ದೇವ್ರೆ, ನಾವು ಎಂಥ ಪುಣ್ಯ ಮಾಡಿದ್ವು. ಕಾಡಿನಲ್ಲಿ ಕಟ್ಟಿ ಹೊಡೆದು ಪಟ್ಟಣದಲ್ಲಿ ಬಾರಿ ಬದುಕುವ ನಮ್ಮಂತಹ ದರಿದ್ರದವರಿಗೆ ಈ ಕಾಡಿನಲ್ಲೇ ಅಂತ ಅದೃಷ್ಟ ಕಾದಿತ್ತು. ನೋಡ್ದ ಮಂದಾಕಿನಿ, ಈಗ ಗೊತ್ತಾಯ್ತು ನಾವು ಈ ಕಾಡಿನಲ್ಲಿ ದಾರಿ ತಪ್ಪಿದ್ಯಾಕೆ ಅಂತ. ಈ ಹೊಸ ದರ್ಶನ ಕೊಡೋ ಸಲುವಾಗಿ ಶಿವ ಹಳೆ ದಾರಿ ತಪ್ಪಿಸ್ದ. ನೋಡೆ, ಇದು ಪುರುಷರತ್ನ, ಬಹು ಅಮೂಲ್ಯವಾದ ಮೂಲಿಕೆ. ಪ್ರತಿ ಹುಣ್ಣಿಮೆ ದಿನ ಇದರ ಸುವಾಸನೆ ಗಗನಕ್ಕೇರಿ ಕೈಲಾಸಕ್ಕೆ ಮುಗ್ತೈತೆ. ಹಾಗಾದ್ರೆ ಇದನ್ನ ಮೇಯೋ ಸಲುವಾಗಿ ಪ್ರತಿ ಹುಣ್ಣಿಮೆ ದಿನ ಕೈಲಾಸದಿಂದ ಭೂಲೋಕ ತನಕ ಬರ್ತಾನ ನಂದೀಶ? ಹೌದು ಕಣೆ, ಯಾವ ಜನ್ಮದ ಪುಣ್ಯವೋ ನಂದೀಶ ತಿಂದು ಮಿಕ್ಕಿದ ಪ್ರಸಾದ ಸಿಕ್ಕಿದೆ. ಮಕ್ಕಳಿಲ್ಲ ಅಂತ ಕೊರಗ್ತಿದ್ದೆಲ್ಲ, ಇದನ್ನ ನೀನ್ ತಿಂದ್ರೆ ನಂದೀಶನ್ ದಯದಿಂದ ಶೂರ ಮಗ ಹುಡ್ತಾನೆ, ಪ್ರಚಂಡ ಮಗ ಹುಡ್ತಾನೆ. ಜೈ ರುಂಡಮಾಲಿನಿ. ನಮೋ ನಮಃ ಆಚಾರ್ಯ. ಶ್ರೇಯೋಸ್ತು ಪಶುಪತಿ ಮಹಾರಾಜ, ಶ್ರೇಯೋಸ್ತು. ಸಕಲ ಕಾರ್ಯ ಕಾರಣಳಾದ ಆ ಆದಿಶಕ್ತಿಯ ಉಪಾಸಕರು, ಭೂತ ಭವಿಷ್ಯತ್ ವರ್ತಮಾನ ಕಾಲಜ್ಞ ಸರ್ವಜ್ಞರು, ನಿರಂಜನ ನಿರ್ಭೀತರು ಆದ ವೀರ ಬ್ರಹ್ಮಚಾರಿ ಕಿಂಕಣಿ ಶರ್ಮರಿಗೆ ಸುಸ್ವಾಗತ. ಶುಭಮಸ್ತು. ಗುರುವರ್ಯ, ಇಂದಿನ ರಾಜಸಭೆಯಲ್ಲಿ ಸಕಲ ಪ್ರಜಾಜನರು ತಮ್ಮ ಅನುಗ್ರಹಕ್ಕಾಗಿಯೇ ಕಾಯುತ್ತಿದ್ದಾರೆ. ಮಹಾಪ್ರಭುಗಳಾದಿಯಾಗಿ ನಾವೆಲ್ಲರೂ ತಮ್ಮಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಶುಭ ಸುದ್ದಿಗಾಗಿ ಕಾಯುತ್ತಿದ್ದೇವೆ ಆಚಾರ್ಯ. ದಯಮಾಡಿಸಿ ಕಿಂಕಣಿ ಶರ್ಮರೇ, ನನಗಿರುವ ಒಂದೇ ನೋವಿಗೆ ಪರಿಹಾರ ದೊರಕಲಿಲ್ಲವೇ ಆಚಾರ್ಯ? ಕೆಲವು ಕಾಲದಿಂದಲೂ ವಾಕ್ಹೀನಳಾಗಿ ಕೃಷ್ಣ ಪಕ್ಷದ ಚಂದ್ರನಂತೆ ದಿನದಿನಕ್ಕೆ ಕುಂದುತ್ತಿರುವ ನನ್ನ ಒಬ್ಬಳೇ ಮಗಳು ನಗು ನಗುತ್ತಾ ಹಾಡಿ ಆಡಿ ಕುಣಿದು ಕುಪ್ಪಳಿಸಿ ಆನಂದ ಸಾಗರದಲ್ಲಿ ನಮ್ಮನ್ನು ತೇಲಾಡಿಸುವ ಆ ಸುದಿನ ಬರುವುದು ಸಾಧ್ಯವೇ ಇಲ್ಲವೇ? ಇದಕ್ಕೆ ಪರಿಹಾರ ದೊರಕಲೇ ಇಲ್ಲವೇ? ದೊರಕಿದೆ ಮಹಾರಾಜ. ನಿನ್ನ ಮಗಳು ಅಪ್ಸರಿಯಂತೆ ಆಡಬಲ್ಲಳು, ಕಿನ್ನರಿಯಂತೆ ಹಾಡಬಲ್ಲಳು, ಗಂಧರ್ವ ಕನ್ನಿಕೆಯಂತೆ ಕುಣಿಕುಡಿದು ನಿಮ್ಮೆಲ್ಲರ ಕಣ್ಮನಗಳನ್ನು ತಣಿಸಬಲ್ಲಳು. ಹದಿಹರೆಯದ 10 ಗಂಡದೆಗಳನ್ನು ಸಾಲು ಸಾಲಾಗಿ ಮಣಿಸಬಲ್ಲಳು. ಆ ವರಪ್ರಾಪ್ತಿಗಾಗಿ, ರುದ್ರಿ ರುಂಡಮಾಲಿನಿಯ ಸಂಪ್ರೀತಿಗಾಗಿ ನಾನು ಕೈಗೊಳ್ಳಲಿರುವ ಮಹಾಚಂಡಿಯಾಗಕ್ಕೆ ಅಗತ್ಯವಿರುವ ವಸ್ತುವನ್ನು ನೀನು ಒದಗಿಸಬಲ್ಲೆಯಾ? ಅಪ್ಪಣೆ ಕೊಡಿ ಕಿಂಕಣಿ ಶರ್ಮರೇ. ಈ ಸಾರ್ವಭೌಮನ ಕೈಯಳತೆಯಲ್ಲಿರುವ ಯಾವುದೇ ವಸ್ತುವಾದರೂ ಕ್ಷಣ ಮಾತ್ರದಲ್ಲಿ ಲಭ್ಯ. ಅದು ನಿನ್ನ ಕೈಯಳತೆ ಒಳಗಿನದಲ್ಲ ಪಶುಪತಿ, ನಿನ್ನ ಕರುಳಿನಳತೆ ಒಳಗಿನದು, ನಿನ್ನ ಹೃದಯದ ಅಳತೆ ಒಳಗಿನದು. ಅದು ನನ್ನ ಮಾನಸದಾಗಸದ ಅಳತೆಯೊಳಗಿನದಾದರೂ ಸರಿ ಆಚಾರ್ಯ. ಅಪ್ಪಣೆ ಕೊಡಿಸಿ. ನನ್ನೊಬ್ಬಳೇ ಮಗಳ ಉಜ್ವಲ ಭವಿಷ್ಯಕ್ಕಾಗಿ, ಈ ಶಿವಪುರಿ ರಾಜ್ಯ ಸಿಂಹಾಸನದ ವಾರಸುದಾರನ ಉದಯಕ್ಕಾಗಿ ಈ ಪಶುಪತಿ ಯಾವ ತ್ಯಾಗಕ್ಕೂ ಸಿದ್ಧ. ಸಾಧು ಪಶುಪತಿ, ಸಾಧು. ನೀವೆಲ್ಲರೂ ಅರಿಯಲು ಅಪೇಕ್ಷಿಸಿರುವ ವಸ್ತುವಿನ ವಿವರ ಇದು. ಸುಂದರ ಸುವರ್ಣವರ್ಣ ಸುಮಾತೃ ಸಂಜಾತೆಯರು, ಸುನೇತ್ರೆ ಸುಗಾತ್ರೆ ಸುಕೋಮಲ ಸುಶೀಲೆಯರು, ಸನ್ಮೋಹಕ ಸಂದೀಪನ ಸುಚರಿತ್ರ ಸುಲಲಿತೆಯರು, ನಖಶಿಕಾಂತ ಕೋಟಿ ನಕ್ಷತ್ರ ದೇದೀಪ್ಯಮಾನ ಪ್ರಭಾ ಸುಪ್ರಭಾತೆಯರುವಾದ 108 ಮಂದಿ ಸುಕನ್ಯೆಯರ ತಲೆಚಂಡನ್ನು ರುಂಡಮಾಲಿನಿಗೆ ಅರ್ಪಿಸಿ ಉಕ್ಕಿ ಹರಿವ ಅವರ ಬಿಸಿ ರಕ್ತದಲ್ಲಿ ನಮ್ಮ ರಾಜಕುಮಾರಿಗೆ ಪ್ರಥಮ ಮಜ್ಜನ ಮಾಡಿಸಬೇಕು. ಬಳಿಕ ರಾಜಕುಮಾರಿಯ ಕೈಯಿಂದಲೇ ಹೋಮ ಹವನ ಪೂಜಾ ವಿಧಿ ಪ್ರಾರಂಭ. ಅಹೋರಾತ್ರಿ ಚತುರ್ಮಾಸ ಪರ್ಯಂತ ಮಾತೆ ರುಂಡಮಾಲಿನಿ ಹೋಮಕುಂಡದೊಳ್ಳು ಆವಿರ್ಭವಿಸಿ ರಾಜಕುಮಾರಿಗೆ ವಾಕ್ಯೀವ ತನಕ ಏಕನಿಷ್ಠಾವ್ರತ. ಇದು ನಿನ್ನಿಂದ ಸಾಧ್ಯವೇ ಸಾರ್ವಭೌಮ? 108 ಮಂದಿ ಕನ್ಯಾಮಣಿಯರು ನಿನ್ನ ಕೈಯಳತೆಯಲ್ಲಿರುವರೇ? ಹಾಗಿರುವುದಾದರೆ ಮುಂದಿನ ವೈಶಾಖ ಹುಣ್ಣಿಮೆ ಎಂದು ಬರಲಿರುವ ಚಂದ್ರಗ್ರಹಣದಂದೇ ಯಜ್ಞ ಪ್ರಾರಂಭ.
ಮೊಟ್ಟ ಮೊದಲಿಗೆ 108 ಕನ್ಯಾಮಣಿಯರು ಅವರ ಬಿಸಿ ರಕ್ತ ಬಿಸಿ ರಕ್ತ ಬಿಸಿ ರಕ್ತ 108 ಕನ್ಯಾಮಣಿಯರು ಅವರ ಬಿಸಿ ರಕ್ತ ಬಿಸಿ ರಕ್ತ ಬಿಸಿ ರಕ್ತ. ಮಹಾಪ್ರಭು, ನನ್ನ ಈ ಇಬ್ಬರು ಕನ್ಯರು ನಮ್ಮ ರಾಜಕುಮಾರಿ ಒಳ್ತಿಗಾಗಿ ತಮ್ಮ ಪ್ರಾಣವನ್ನೇ ಕೊಡಲು ನಿಶ್ಚಯಿಸಿದ್ದಾರೆ. ಮಹಾಪ್ರಭು, ನನ್ನ ಈ ಕುಮಾರಿಯು ರಾಜಕುಮಾರಿಯ ವಾಕ್ಹೀನತೆ ನಿವಾರಣೆಗಾಗಿ ತನ್ನ ತಲೆಯನ್ನು ಕೊಡಲು ಸಿದ್ಧಳಾಗಿದ್ದಾಳೆ ಪ್ರಭು. ಪ್ರಭು, ನನ್ನ ಮಗಳು. ಮಹಾಪ್ರಭು, ನನ್ನ ಮಗಳು. ಮಕ್ಕಳೇ, ನನ್ನೊಬ್ಬ ಮಗಳ ಉತ್ತಮ ಭವಿಷ್ಯಕ್ಕಾಗಿ ನನ್ನವರೇ ಆದ 108 ಮಕ್ಕಳನ್ನು ಬಲಿ ಕೊಡುವಷ್ಟು ಕಟುಕ ನಾನಾಗಲಾರೆ. ಒಂದು ವೇಳೆ ಭಗವದ್ದಿಚ್ಛೆ ಹಾಗೆಯೇ ಇರುವುದಾದರೆ ಆಜೀವ ಪರ್ಯಂತ ನನ್ನ ಮಗಳು ವಾಕ್ಹೀನಳಾಗಿಯೇ ಉಳಿದಿರಲಿ. ಮಹಾಪ್ರಭು, ಮತ್ತೊಮ್ಮೆ ಯೋಚಿಸಿ. ತಮ್ಮ ಏಕೈಕ ಕುಮಾರಿಯ ಭವಿಷ್ಯ ಇದು ರಾಜ್ಯ ಸಿಂಹಾಸನದ ಸಮಸ್ಯೆ. ಅಂತಹದೊಂದು ಸಮಸ್ಯೆ ಉದ್ಭವಿಸುವುದೇ ಆದರೆ ನಮ್ಮ ಸಿಂಹಾಸನಕ್ಕೆ ಹಕ್ಕುದಾರ ತಾಯಿ ಪಾರ್ವತಿಯ ಅಭಯ ಹಸ್ತದಿಂದಲೇ ಉದಯಿಸಬಹುದು. ಇಲ್ಲವೇ ತಂದೆ ಪರಶಿವನ ಮುಕ್ಕಣ್ಣಿನಿಂದಲೇ ಮೂಡಿ ಬರಬಹುದು. ಜಯವಾಗಲಿ. ಮಹಾಪ್ರಭು, ಅಭಯಾಶ್ರಮದ ಯೋಗೇಶ್ವರ ಗಣನಾಥರು ಅರಮನೆಯ ಹೆಬ್ಬಾಗಿಲಲ್ಲಿ ಆಗಮಿಸಿದ್ದಾರಂತೆ. ಮಹಾಮುನೀಶ್ವರರೇ, ತಮ್ಮ ಶುಭಾಗಮನ, ಈ ಅಪೂರ್ವ ದರ್ಶನ ನಮ್ಮ ಮಹತ್ಪುಣ್ಯ. ಪಶುಪತಿ, ನಮ್ಮ ದರ್ಶನ ಮಹಾಪುಣ್ಯವೆಂದು ನಿನ್ನ ನಾಲಿಗೆ ನುಡಿಯುತ್ತಿದ್ದರೂ ನಿನ್ನ ಮುಖಕಮಲ ಚಿಂತೆಯಿಂದ ಬಾಡಿರುವುದೇಕೆ? ಹೀಗಿತ್ತೆ ಶಿವನಿಚ್ಛೆ. ರಾಜಕುಮಾರಿಯಲ್ಲಿ ಸಹನೆ ತಂದುಕೋ ಮಗು, ಏಳು. ಆ ಸೃಷ್ಟಿಕರ್ತನ ಮಹಿಮೆಯನ್ನರಿಯಲಾಗದೆ ಎಷ್ಟೋ ಬಾರಿ ಸರ್ವಜ್ಞರೇ ಮುಗ್ಗರಿಸಿ ಮೂರ್ಖರಾದುದುಂಟು. ಅಂತಹುದರಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿಯೇ ಬೆಳೆದ ಈ ಮುಗ್ಧೆ ಸುಕುಮಾರಿ ಅಚಾತುರ್ಯದಿಂದೆಸಗಿದ ಒಂದೇ ತಪ್ಪು ಎಂದೆಂದಿಗೂ ಮಹಾಪರಾಧವೆನಿಸಲಾರದು. ಅಂದರೆ ನಮ್ಮ ಕುಮಾರಿ ಭಗವಂತನಲ್ಲಿ ಅಪಚಾರವೆಸಗಿರುವಳೆ, ಅದಕ್ಕಾಗಿ ಈ ಶಿಕ್ಷೆಯೇ ಮಹರ್ಷಿಗಳೇ? ಹೌದು. ನೆನಪಿಗೆ ತಂದುಕೋ ಮಹಾರಾಜ, ಕಳೆದ ಶಿವರಾತ್ರಿಯಂದು ಸುಲೋಚನಾ, ಅಲಂಕಾರ ಬಂದಿಲ್ಲದಿದ್ರೆ ನಮ್ಮ ಕೋದಂಡ ರುದ್ರ ಈ ದಂಡಪಿಂಡ ತಿನ್ನೋ ಬಸವನೇ.
ತೆಗೆದುಕೊಳ್ಳಿ ಮಹಾಪ್ರಭು, ನಂದೀಶನ ಪ್ರಸಾದ. ತಗೋಮ್ಮ. ರಾಜ್ಕುಮಾರಿ, ಹೊರಗೆ ಸಿಬೇಡಿ, ಅದು ದೇವ್ರ ಪ್ರಸಾದ. ಬೀದಿ ಬೀದಿ ಅಲ್ಲಿಯೋ ಸೋಮಾರಿ ಬಸವುಗಳೆಲ್ಲ ದೇವರು ಆಗೋಕ್ಕಾಗಲ್ಲ, ನಂದೀಶನೂ ಆಗೋಕ್ಕಾಗಲ್ಲ. ನಿಜವಾಗಿ ಕೈಲಾಸದಲ್ಲಿರೋ ನಂದೀಶನ ಪ್ರಸಾದ ಆಗಿದ್ದಿದ್ರೆ ನಾನು ಕಣ್ಣುಗುತ್ಕೊಂಡು ತಿಂತಿದ್ದೆ. ಇದು ದೇವರ ಗುಡಿ ಮೂಗೆತ್ತಿ ನೆಂಜಲು. ನಾನು ರಾಜ್ಕುಮಾರಿ. ಯಾರದೋ ಹೊಟ್ಟೆಯನ್ನು ಸೇರಬೇಕಾಗಿದ್ದ ಫಲ ಲಭ್ಯವಿದ್ದ ಮತ್ತಾವುದೋ ಹೊಟ್ಟೆಯನ್ನು ಸೇರಿತು. ನಂದೀಶನ ಪ್ರಸಾದವನ್ನು ಲಘುವಾಗಿ ಕಂಡ ಕಾರಣಕ್ಕಾಗಿಯೇ ರಾಜಕುಮಾರಿಗೆ ಈ ಸಂಕಟ ಪ್ರಾಪ್ತಿಯಾಯಿತು. ಓಹ್, ಎಂಥ ಅಪರಾಧ ಮಾಡಿಬಿಟ್ಟೆ ಮಗು. ಮರುಗದಿರು ಮಹಾರಾಜ. ಎಂದು ನಿನ್ನ ಮಗಳು ತನ್ನನ್ನೇ ತಾನು ಮರೆತು ಉಲ್ಲಸಿತಳಾಗಿ ಕೈ ಚಪ್ಪಾಳೆಗಿಟ್ಟು ಕಿಲಕಿಲನ ನಗುತ್ತಾಳೋ ಅಂದೇ ರಾಜಕುಮಾರಿ ಮೊದಲಿನಂತಾಗುತ್ತಾಳೆ. ದೈವ ಪ್ರಸಾದವನ್ನು ಜರಿದು ಹೊರಕ್ಕೆಸೆದ ನಿನ್ನ ಪುತ್ರಿಯ ಕೈಯನ್ನು ಹಿಂದೊಂದು ದಿನ ಆ ನಂದೀಶನ ವರಪ್ರಸಾದ ಮಹಿಮೆಯಿಂದಲೇ ಜನಿಸಿದ ಭಾಗ್ಯಶಾಲಿಯೊಬ್ಬ ಕೈ ಹಿಡಿದು ಒರಿಸಬೇಕೆಂಬುದು ಭಗವತ್ ಸಂಕಲ್ಪ. ಆ ಮಹಿಮಾವಂತ ಮಾತ್ರ ನಿನ್ನ ಮಗಳನ್ನು ನಗಿಸಬಲ್ಲ, ಅವಳಿಗೆ ವಾಕ್ತರಬಲ್ಲ. ನಾಳೆ ಹುಣ್ಣಿಮೆ, ನಂದೀಶನಿಗೆ ಬಲು ಪ್ರಿಯವಾದ ದಿನ. ನೀನು ಒಂದೇ ಮನಸ್ಸಿನಿಂದ ಯಾರು ನಿನ್ನ ಮಗಳನ್ನು ನಗುವಂತೆ ಮಾಡುತ್ತಾನೋ ಅವನಿಗೆ ಅವಳನ್ನು ಕೊಟ್ಟು ಮರು ಶುಭ ಮುಹೂರ್ತದಲ್ಲಿಯೇ ಮದುವೆ ಮಾಡುವುದಾಗಿ ತ್ರಿಯಂಬಕನಲ್ಲಿ ಪ್ರಮಾಣ ಮಾಡು. ನಿನ್ನ ಇಷ್ಟ ಸಿದ್ಧಿಯಾಗುವುದು. ಈಶಾಂಶ ಸಂಭೂತನಾದ ಜಾಮಾತನನ್ನು ಪಡೆದು ನೀನು ಧನ್ಯನಾಗುವೆ. ಅಪ್ಪಣೆ ಮುನೀಶ್ವರ.